ನಗರ ಪೊಲೀಸ್ ಠಾಣೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಚಾಲಕರು ಹಾಗೂ ಗ್ರಾಮಾಂತರ ಸಂಚಾಲಕರುಗಳು ಹಾಗೂ ಸದಸ್ಯರು ಟ್ರಾಫಿಕ್ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರವೀಣ್ ಕುಮಾರ್ ಓಲೇಕಾರ್ ಹಾಗೂ ಸಿಬ್ಬಂದಿಯವರಾದ ಮುರುಗೇಶ್, ವೀರೇಶ್ ಮತ್ತು ಸುರೇಶ್ ಎಂಬುವವರ ಮೇಲೆ ದೂರು ಮನವಿಯನ್ನು ನೀಡಿದ್ದು, ವಿಷಯ ಹಿಂದೂ ಹರಿಹರ ನಗರದಲ್ಲಿ ಮಾಹಿತಿಗಾರ ಪತ್ರಿಕೆಯ ವರದಿಗಾರರಾದ ಕರಿಬಸಪ್ಪ ಗಂಗನರಸಿ ಅವರು ತಮ್ಮ ದ್ವಿಚಕ್ರ ವಾಹನದಲ್ಲಿ ಹರಿಹರ ನಗರದ ಎಂಕೆಟಿಸಿ ಬಿಎಸ್ಸಿ ಶಾಲೆಯ ಬಳಿ ತಡೆದು ನಿಲ್ಲಿಸಿ ಅವರ ವಾಹನದ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಇನ್ಶೂರೆನ್ಸ್ ಇಲ್ಲದೆ ಇರುವ ಕಾರಣ ಅವರಿಗೆ ದಂಡವನ್ನು ವಿಧಿಸಿದ್ದಾರೆ. ಹಾಗೂ ಅದೇ ಸಂದರ್ಭದಲ್ಲಿ ಅಲ್ಲಿಯೇ ಬಂದ ಇನ್ನೊಂದು ದ್ವಿಚಕ್ರ ವಾಹನವನ್ನು ಸಹ ನಿಲ್ಲಿಸಿದ ಪೊಲೀಸ್ ಸಿಬ್ಬಂದಿಯವರು ಆ ವಾಹನದಲ್ಲಿ ಅಪ್ರಾಪ್ತ ವಯಸ್ಸಿನ ಯುವಕರು, ಅಂದರೆ ಸುಮಾರು 15 ರಿಂದ 16 ವರ್ಷದ ಯುವಕರು ವಾಹನದಲ್ಲಿ ಇದ್ದಿದ್ದು ಕಂಡು ಬಂದು ಆ ಯುವಕರು ಹೆಲ್ಮೆಟ್ ಸಹ ಹಾಕದೆ ವಾಹನ ಚಲಾಯಿಸುತ್ತಿದ್ದನ್ನು ನಮ್ಮ ಗಮನಕ್ಕೆ ಬಂತು. ಆಗ ಆ ವಾಹನವನ್ನು ತಡೆದು ನಿಲ್ಲಿಸಿದ ಪೊಲೀಸರು ಅವರ ಬಳಿ ಏನು ಮಾತನಾಡಿದರೂ ನಮಗೆ ತಿಳಿಯಲಿಲ್ಲ. ಆದರೆ ಒಂದೆರಡು ನಿಮಿಷಗಳ ನಂತರ ಆ ದ್ವಿಚಕ್ರ ವಾಹನದಲ್ಲಿ ಬಂದ ಯುವಕ ತನ್ನ ಫೋನನ್ನು ತೆಗೆದುಕೊಂಡು ಬಂದು ಪೊಲೀಸರಿಗೆ ಕೊಡುತ್ತಾನೆ. ಆಗ ಪೊಲೀಸರು ಆ ಕಡೆಯಿಂದ ಕರೆ ಮಾಡಿದ ವ್ಯಕ್ತಿ ಯಾರು ಎಂದು ನಮಗೆ ತಿಳಿದಿಲ್ಲ. ನಮ್ಮ ಅನಿಸಿಕೆ ಪ್ರಕಾರ ಆ ವ್ಯಕ್ತಿಯು ಪ್ರಭಾವಿ ವ್ಯಕ್ತಿಯೇ ಇರಬಹುದು. ಆ ಕಾರಣ ಅವರ ಫೋನ್ ಕರೆ ಮುಗಿಯುವಷ್ಟರಲ್ಲಿ ಆ ದ್ವಿಚಕ್ರ ವಾಹನದ ಇಬ್ಬರು ಯುವಕರನ್ನ ಸ್ಥಳದಿಂದ ಯಾವುದೇ ದಂಡ ವಿಧಿಸದೆ, ಯಾವುದೇ ಪರಿಶೀಲನೆ ಮಾಡದೆ ಕಳುಹಿಸಿಕೊಟ್ಟಿರುತ್ತಾರೆ. ಹಾಗಾದರೆ ಪೊಲೀಸರು ತಮ್ಮ ಕರ್ತವ್ಯವನ್ನು ಎಷ್ಟು ಪ್ರಾಮಾಣಿಕವಾಗಿ ನಿಭಾಯಿಸುತ್ತಿದ್ದಾರೆ ಎನ್ನುವುದು ಮೇಲ್ನೋಟಕ್ಕೆ ಕಾಣಿಸುತ್ತದೆ. ನಮ್ಮ ಮಾಹಿತಿಗಾರ ಪತ್ರಿಕೆಯ ವರದಿಗಾರರಾದ ಕರಿಬಸಪ್ಪನವರು, ನಾನು ನಮ್ಮ ಪತ್ರಿಕೆಯ ಯಾವುದೇ ಒಂದು ಮಾಹಿತಿಗಾಗಿ ಬಂದಿದ್ದೆ, ನನಗೆ ಹೋಗುವುದಿದೆ, ನನಗೆ ಬಿಡಿ, ನೀವು ಏನು ದಂಡ ವಿಧಿಸುತ್ತೀರಿ ವಿಧಿಸಿ, ನನಗೆ ರಶೀದಿಯನ್ನು ಕೊಡಿ ಎಂದು ಕೇಳಿದರೂ ಸಹ ರಶೀದಿಯನ್ನು ಕೊಡದೆ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದಿದ್ದಾರೆ. ಹಾಗಾದರೆ ಅಷ್ಟು ನಿಷ್ಠುರವಾಗಿ ಕರ್ತವ್ಯವನ್ನು ನಿಭಾಯಿಸುತ್ತಿರುವವರೇ ನಮ್ಮ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಬೆಂಗಳೂರು ಪೊಲೀಸ್ ಮಹಾ ಆಯುಕ್ತರರು. ಎಲ್ಲಿ ಅಂದರೆ ಅಲ್ಲಿ ವಾಹನಗಳನ್ನು ನಿಲ್ಲಿಸುವಂತಿಲ್ಲ, ದಾಖಲೆಗಳನ್ನು ಪರಿಶೀಲಿಸುವಂತಿಲ್ಲ ಎಂದು ಇಲಾಖೆ ಅಧಿಕಾರಿಗಳಿಗೆ ಎಷ್ಟು ಬಾರಿ ಆದೇಶ ನೀಡಿದರೂ ಅವರ ಮಾತುಗಳಿಗೆ ಬೆಲೆ ಕೊಡದೆ, ಅವರ ಆದೇಶವನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಯಾರ ಪರವಾಗಿ ಯಾರ ವಿರುದ್ಧವಾಗಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಕರ್ತವ್ಯವನ್ನು ನಿಭಾಯಿಸುತ್ತಿದ್ದಾರೆ ಎನ್ನುವುದು ಇನ್ನು ಮುಂದಿನ ದಿನಗಳಲ್ಲಿ ತಿಳಿಯಬೇಕಾಗಿದೆ. ಇಷ್ಟು ನಿಷ್ಠಾವಂತರಾಗಿ ಕರ್ತವ್ಯ ನಿಭಾಯಿಸುತ್ತಿರುವ ಅಧಿಕಾರಿಯ ಸಿಬ್ಬಂದಿಗಳಿಗೆ ಗ್ರಾಮಾಂತರ ಡಿವೈಎಸ್ಪಿ ಅವರು ಹಾಗೂ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇಂತಹ ಅಧಿಕಾರಿಗಳನ್ನ ಕರೆದುಕೊಂಡು ಇವರಿಗೆ ಸೂಕ್ತ ಮಾರ್ಗದರ್ಶನ ನೀಡಬೇಕು. ಕರ್ತವ್ಯವನ್ನು ನಿಭಾಯಿಸುವಾಗ ಅವರು ಮೇಲು ಇವರು ಕೀಳು ಎಂದು ಮಾಡದೆ ಪ್ರತಿಯೊಬ್ಬ ವಾಹನ ಸವಾರರಿಗೂ ಒಂದೇ ಕಾನೂನು ಜಾರಿ ಮಾಡುವಂತಾದರೆ ಒಳ್ಳೆಯದು ಎಂದು ಅವರಿವರ ಮಾತುಗಳಿಗೆ ಮಣೆ ಹಾಕುವುದು ಬೇಡ ಎಂದು ಇವರಿಗೆ ತಿದ್ದಿ ಬುದ್ಧಿ ಹೇಳಬೇಕು ಎಂದು ನಮ್ಮ ಸುದ್ದಿವಾಹಿನಿಯ ಮೂಲಕ ತಿಳಿಸುತ್ತಿದ್ದೇವೆ. ವರದಿ ಎಲ್ ತಿಪ್ಪೇಶ್, ಕರ್ನಾಟಕ ಪವರ್ ನ್ಯೂಸ್ 1, ಹರಿಹರ. ನಮ್ಮ ಸಂಘಟನೆಯಿಂದ ಅಥವಾ ನಮ್ಮ ಪತ್ರಿಕೆಯಿಂದ ಅಲ್ಲಿ ಸಾಕಷ್ಟು ದೂರನ್ನು ಕೊಟ್ಟು ಅವ್ರ ಮೇಲೆ ನಾವು ಅಲ್ಲೇ ಯಾವುದನ್ನು ನಿಯಂತ್ರಣ ಮಾಡೋಕ್ಕಾಗಿಲ್ಲ. ಹಾಗಾಗಿ ಇಲ್ಲಿ ಬಂದಿದ್ದಾರೆ. ಇಲ್ಲಿ ಬಂದು ಏನು ದ್ವೇಷದ ಅಧಿಕಾರ ಪಾಲನೆ ಮಾಡ್ತಾ ಇದ್ದಾರೋ ಅಥವಾ ಕಾನೂನು ನಿಯಮಗಳನ್ನ ಪಾಲನೆ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಗೊತ್ತಾಗ್ತಾ ಇಲ್ಲ. ನಾವು ರಿಕ್ವೆಸ್ಟ್ ಮಾಡ್ಕೊಂತಿದ್ದೀವಲ್ಲಿ, ಸರ್ ಅದೇನಿದೆ ಕೊಡ್ರಿ, ಇಲ್ಲ ಬಿಡ್ರಿ. ಬೇರೆಯವ್ರ ಗಾಡಿಗಳು ಬಿಡ್ತಾರೆ, ನಮ್ಮ ಗಾಡಿ ಬಿಡ್ತಾ ಇಲ್ಲ ಅಂತಂದರೆ ನಮ್ಗೆ ಎಷ್ಟು ಹೋಗೋಕ್ಕಿಲ್ಲ. ಯಾಕಂದರೆ ಕಾನೂನು ಎಲ್ರಿಗೂ ಒಂದೇ ತಾನೆ. ಇವ್ರಿಗೆ ಯಾರೇ ಅಧಿಕಾರ ಕೊಟ್ಟಿದ್ದು, ನೀವು ಅದು ಆಯ್ತಾ ಇದು ಆಯ್ತಾ ಚೆಕ್ ಮಾಡಿರಿ ಅಂತೇಳಿ ಚೆಕ್ ಮಾಡಬೇಕಾಗಿರೋಂಥ ವಾಹನಗಳು ಯಾವುವು ಅವನ್ನ ಮಾಡ್ತಾ ಇಲ್ಲ. ಅದ್ರ ಬದಲಾಗಿ ಅಮಾಯಕರು ಯಾರೋ ಗಾಡಿಗಳು ತಗೊಂಡು ಹೋಗ್ತಾ ಇರ್ತಾರೆ, ಅಂಥದನ್ನು ಬಲಿಪಶು ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು 1 ಅವರ್ ಆಯ್ತು ಮನವಿ ಕೊಡ್ಬೇಕಂತ ಹೇಳಿದ್ವಿ. ಅವ್ರಿಗೆ ಠಾಣೆಯಲ್ಲಿ ಯಾರಿದ್ದಾರೆ ಅವರಿಗೆ ಮನವಿ ಇಸ್ಕೊಳ್ತಕ್ಕಂಥದ್ದು ಇನ್ನೂ ಬಂದಿಲ್ಲ. ಆದಷ್ಟು ಬೇಗನೆ ಅವ್ರು ಯಾರು ಅವ್ರನ್ನ ಕರೆಸಿ ಮನವಿ ತಗೋಬೇಕಿಲ್ಲಪ್ಪ, ಅವ್ರು ಬರೋಕ್ಕಾಗಲ್ಲ ಅನ್ನೋ ಒಂದು ಪಕ್ಷದಲ್ಲಿ ಠಾಣೆ ಒಳಗೆ ಯಾರಿದ್ದಾರೋ ನಾವೀಗ ಯಾರ ಮೇಲೆ ಮನವಿ ಕೊಡ್ತಾ ಇದೀವಲ್ಲ ಅವ್ರನ್ನ ಹೊರತುಪಡಿಸಿ ಪ್ರವೀಣ್ ಕುಮಾರ್ ಹೊರತುಪಡಿಸಿ ಬೇರೆ ಯಾರಾದರೂ ಬಂದು ಮನವಿಸ್ಕೊಂಡು ನಾವು ಕೊಟ್ಟು ನಮ್ಮ ಮನೆಗೆ ನಾವು ಹರಿಹರ ನಗರ ಪೊಲೀಸ್ ಠಾಣೆಯಲ್ಲಿದ್ದೀವಿ. ಅದು ಯಾಕಪ್ಪ ಅಂತಂದರೆ ನಮ್ಮ ಒಂದು ಸಂಘಟನೆ ವತಿಯಿಂದ ಮಾನ್ಯ ನಗರ ಠಾಣೆಯ ವೃತ್ತ ನಿರೀಕ್ಷಕರಾದಂತಹ ಫಕರುದ್ದೀನ್ ಸಾಹೇಬರಿಗೆ ಮನವಿ ಕೊಡೋಣಂತ ಬಂದಿದ್ದರು. ಅದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ
ಮಹಾತ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಸಂಘಟನೆ ಹರಿಹರ ತಾಲೂಕು ವತಿಯಿಂದ ಮನವಿ ಕೊಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ, ನಾವು ನಗರ ಪೊಲೀಸ್ ಠಾಣೆಗೆ ಬಂದು 1 ಅವರ್ ಆಯಿತು. ಇಲ್ಲಿ ಠಾಣೆಯಲ್ಲಿ ಇರ್ತಕ್ಕಂಥವ್ರು ನಮ್ಮನ್ನು ಕೇಳಿದ್ದಾರೆ, ಯಾಕೆ ಬಂದಿದ್ದೀರಾ, ಏನು ಎಂತ ಅಂತ. ಅವ್ರಿಗೆ ನಾವು ಎಲ್ಲದನ್ನು ಕೂಡ ತಿಳಿಸಿದ್ದೀವಿ. ತಿಳಿಸಾದ ಮೇಲೆ ಈಗ ನಾವೊಂದು ಫೋಟೋ ತೊಗೊಳಕ್ಕೆ ಇಟ್ಕೊಂಡಿದ್ವಿ. ಅವ್ರಿಗೆ ಕೇಳಿ ಇವ್ರಿಗೆ ಕೇಳಿ ಅಂತ ಹೇಳ್ತಿದ್ದಾರೆ. ಈಗ ನಾವು ಮನವಿ ಕೊಡ್ತಿರೋ ಉದ್ದೇಶ ಅವ್ರಿಗೆ ತಿಳಿಸಿದ ಮೇಲೆ ಅವ್ರ ಮೇಲಧಿಕಾರಿಗಳಿಗೆ ತಿಳಿಸ್ತಕ್ಕಂಥದ್ದು ಅವ್ರ ಕರ್ತವ್ಯ, ನಮ್ಮದಲ್ಲ. ಯಾಕಂದರೆ ನಮ್ಮ ರೋಗಿ ಹೇಳಿ ಬಂದಿದ್ದಾರೆ. ಹಾಗಾಗಿ ಹರಿಹರ ನಗರದಲ್ಲಿ ಹಗಲು ದರೋಡೆ ನಡೀತಾ ಇದೆ. ಕಂಡಲ್ಲಿ ಪೊಲೀಸ್ ಇಲಾಖೆಯವರು ವಾಹನಗಳು ತಪಾಸಣೆ ಮಾಡ್ತಾ ಇದ್ದಾರೆ. ತಪಾಸಣೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಒಬ್ರಿಗೊಂದು ಕಾನೂನು ಪಾಲನೆ ಮಾಡ್ತಾ ಇದ್ದಾರೆ. ಅದು ಹೇಗಪ್ಪ ಅಂತಂದರೆ, ಒಂದು ಗಾಡಿ ಹಿಡಿತಾರೆ. ಉದಾಹರಣೆಗೆ ಕರಬಸಪ್ಪ ಅಂತ ನಮ್ಮ ಸಂಘಟನೆಯಲ್ಲಿ ಇರ್ತಕ್ಕಂಥವ್ರು, ಅವ್ರು ತಮ್ಮರೇನೋ ತುರ್ತಾಗಿ ಯಾವುದಕ್ಕೂ ಹರಿಹರಕ್ಕೆ ಬಂದಿದ್ದಾರೆ ಗಾಡಿ ತೊಗೊಂಡು. ಅವರಲ್ಲಿ ಎಲ್ಲ ಗಾಡಿ ರೆಕಾರ್ಡ್ಸ್ ಇದೆ. ಬಟ್ ಆದರೆ ಇನ್ಶೂರೆನ್ಸ್ ಏನೋ ಒಂದು ಇದು ಮಾಡಿಲ್ಲ ಅಂತ 1 ತಿಂಗಳಾಗಿದೆ. ಅದು ತಪ್ಪೇ, ನಾನು ಹೇಳ್ತೀನಿ. ಅದನ್ನು ನಾವು ಕೋರ್ಟಿಗೆ ಹೋಗಿ ಕಟ್ಕೊಂಬಂದು ಇದು ಮಾಡ್ಕೊತೀವಿ ಅಂತ ಅವರು ಬಾಯ್ಬಿಟ್ಟು ಹೇಳ್ತಾ ಇದ್ದಾರೆ. ಗಾಡಿ ನಿಲ್ತಕ್ಕಂಥ ಸ್ಥಳದಲ್ಲಿ ಅದೇನು ಕೊಡಿ ನಮಗೆ ಅಂತ ಕೇಳಿದರೆ ರಸೀದಿ ಕೊಟ್ಟಿಲ್ಲ. ಕೇಳಿದರೆ 1000 ಬರೆದಿದ್ದನ್ನು ವಾಪಸ್ಸಿಸ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಆಮೇಲೆ ಇನ್ನೊಂದು ಗಾಡಿ ನಮ್ಮ ಕಣ್ಣಿದ್ರೆ ಹಿಡಿದು ನಿಲ್ಲಿಸ್ತಾರೆ. ಅವನಿಗೆ ವಯಸ್ಸಾಗಿಲ್ಲ, ಅವನದು ಹೆಲ್ಮೆಟ್ ಇಲ್ಲ. ಜೈ ಭೀಮ್. ಕರ್ನಾಟಕ ದಲಿತ ಸಂಘರ್ಷ ಹೋರಾಟ ಸಮಿತಿಗೆ ಜೈ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಹೋರಾಟಕ್ಕೆ, ಪ್ರೊಫೆಸರ್ ಬಿ ಕೃಷ್ಣಪ್ಪಾಜಿ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ನೋಡಿ, ನಾವು ಇವತ್ತಿನ ದಿನ ಹರಿಹರ ನಗರದಲ್ಲಿರ್ತಕ್ಕಂಥ ಪೊಲೀಸ್ ಠಾಣೆ ಇವರಿಗೊಂದು ಮನವಿ ಕೊಡ್ತಾ ಇದ್ದೀವಿ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಹಾತ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಸಂಘಟನೆ ವತಿಯಿಂದ ನಮ್ಮ ಮನವಿ ಪತ್ರ ಏನಪ್ಪ ಅಂತಂದರೆ, ಹರಿಹರ ನಗರದಲ್ಲಿ ಟ್ರಾಫಿಕ್ ಪೊಲೀಸ್ನವರು ಗಾಡಿಗಳು ತಪಾಸಣೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಒಂದು ಕಣ್ಣಿಗೆ ಸುಣ್ಣ ಮತ್ತು ಇನ್ನೊಂದು ಕಣ್ಣಿಗೆ ಬೆಣ್ಣೆ ಅವತರ ಮಾಡ್ತಾ ಇದ್ದಾರೆ. ಹಾಗಾಗಿ ಅದು ಬೇಡ, ಅದು ಮಾಡ್ತಾರೆ. ಎಲ್ರಿಗೂ ಒಂದೇ ಮಾಡಿ ಎಲ್ಲ ವಾಹನಗಳನ್ನು ನಿಲ್ಲಿಸಲಿ, ತಪಾಸಣೆ ಮಾಡಲಿ. ಯಾರ್ದು ರೆಕಾರ್ಡ್ಸ್ ಇದೆ ಅವ್ರಿಗೆ ಬಿಟ್ಟು ಕಳಿಸಿಲ್ಲ, ದಂಡ ಹಾಕಲಿ. ಅವ್ರದ್ದು ಏನೈತದೆ ಕಾನೂನು ಪ್ರಕಾರ ಅದನ್ನು ಬಿಟ್ಟು ನಮ್ಮ ಕಣ್ಣು ಎದುರಲ್ಲೇ ನಮ್ಮ ಗಾಡಿ ಹಿಡಿದಿದ್ದಾರೆ. ನಮ್ಮ ಹುಡುಗಂದು ನಮ್ಮ ಸಂಘಟನೆಯಲ್ಲಿ ಇರ್ತಕ್ಕಂಥದ್ದು ನಾವು ಹೋಗಿ ಕೇಳಿದಾಗ ಬಿಡಲಿಲ್ಲ. ಆಯಿತು ಸರ್, ದಂಡ ಹಾಕಿದ್ದೀವಿ ಅಂದರೆ ರಸೀದಿ ಕೊಟ್ಟರೆ ಅಂದರೆ ಕೊಟ್ಟಿಲ್ಲ. ಆಮೇಲೆ ನಾವು ಕೋರ್ಟಿಗೆ ಹೋಗ್ತೀವಿ ಅಂದರೆ ಆಯ್ತು ಬರ್ರಿ ಅಂತೇಳಿ ಸ್ಟೇಷನಿಗೆ ಕರ್ಕೊಂಬಂದಿದ್ದಾರೆ. ಇನ್ನೂ ಆದರೂ ಕೂಡ ಇದು ಮಾಡಿಲ್ಲ ಅವರು. ಈಗೇನೋ ಕೊಟ್ಟಿದ್ದಾರಂತೆ. ಹಾಗಾಗಿ ನಮ್ಮ ಮನವಿಯಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು, ನಮ್ಮ ಕಣ್ಣೆದ್ರಲ್ಲೇ ಏನು ಗಾಡಿ ಬಿಟ್ಟು ಕಳಿಸಿದಾರಲ್ಲ, ಈಗ ಆ ಗಾಡಿ ನಂಬರ್ ಸಮೇತ ಇದರಲ್ಲಿದೆ. ಆ ಗಾಡಿನ ಠಾಣೆಗೆ ತರಿಸ್ಬೇಕು. ತರಿಸಿ ಅದ್ರ ಮೇಲೆ ಅವ್ರದ್ದೇನೈತಲ್ಲ ಕಾನೂನು ಕ್ರಮ ಕೈಗೊಳ್ಳಬೇಕು. ಅದೇ ರೀತಿಯಾಗಿ ಪ್ರವೀಣ್ ಕುಮಾರ್ ಓಲೇಕರ್, ಮುರುಗೇಶ್, ಸುರೇಶ್, ವೀರಪ್ಪ ಅನ್ನೋರ ಮೇಲೆ ಮೇಲಧಿಕಾರಿಗಳಾದಂಥವರು ಸರ್ಕಾರಿ ನಿಯಮಾನುಸಾರ ಕಾನೂನು ಕ್ರಮ, ಶಿಸ್ತುಬದ್ಧ ಕ್ರಮ ಕೈಗೊಳ್ಳಬೇಕಂತ ಈ ಒಂದು ನಮ್ಮ ಸಂಘಟನೆಯಿಂದ ಮನವಿ ಮಾಡಿಕೊಳ್ತಾ ಇದ್ದೀವಿ.